ಹಲೋ ಮೀಸ್ ಹಾಯ್ ಎಲ್ರಿಗೂ ನಮಸ್ತೆ. ಇದು ನಮ್ಮ BTS ಜೆ ಹೋಪ್ ಫ್ಯಾನ್ ಫಿಕ್ಷನ್. ಟೈಟಲ್ ಐ ಟ್ರಸ್ಟ್ ಯು ಒನ್ ಶಾಟ್ FF. ಕಣ್ಣು ಮುಚ್ಚಿ ಹೆಡ್ಸೆಟ್ ಹಾಕ್ಕೊಂಡು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇವಾಗ ಡೈರೆಕ್ಟಾಗಿ FF ಒಳಗಡೆ ಹೋಗೋಣ. ಸ್ಟೋರಿ ಓಪನ್ ಮಾಡಿದರೆ ನಮ್ಮ ಹೋಬಿ ಕಾಲೇಜ್ ಗ್ರೌಂಡಲ್ಲಿ ಕೂತ್ಕೊಂಡು ಗೊಳೋ ಅಂತ ಅಳ್ತಾ ಇರ್ತಾರೆ. ನೀವು ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಹೋಬಿ ಅಳ್ಬೇಡ, ಸುಮ್ಮನೆ ಇರೋ, ನಿನ್ನ ಹತ್ರ ನಿನ್ನ ಮುಖ ಚೂರು ಚೆನ್ನಾಗಿ ಕಾಣಿಸಲ್ಲ, ಒಳ್ಳೆ ಕೋತಿ ಥರ ಅಳ್ತಾ ಇದೆಯಾ ಅವಾಗಿಂದ, ಎಲ್ಲಿ ನನ್ನ ಕಡೆ ತಿರುಗು ಅಂತ ಹಾಬಿ ಫೇಸ್ನ ಹೋಲ್ಡ್ ಮಾಡಿಟ್ಕೊಂಡು ನಿಮ್ಮ ಸೈಡಿಗೆ ಟರ್ನ್ ಮಾಡಿಬಿಟ್ಟು ನಿಮ್ಮ ಕರ್ಚಿಫ್ ತೊಗೊಂಡು ಅವ್ರ ಕಣ್ಣೀರನ್ನೆಲ್ಲ ಒರೆಸ್ತಾ ಇರ್ತೀರಾ. ವಯನ್, ನನ್ನದೇನು ತಪ್ಪಿಲ್ಲ ಕಣೆ, ಆ ಡಿಸ್ಕೋ ಪಬ್ಬಲ್ಲಿ ಹುಡುಗಿ ನನ್ನ ಜೊತೆ ನನಗೆ ಗೊತ್ತಿಲ್ಲದಂಗೆ ಅದು ಅಷ್ಟು ಕ್ಲೋಸ್ ಆಗಿ ಹೆಂಗೆ ಸೆಲ್ಫಿ ತೊಗೊಂಡ್ಲು ಅಂತಲೇ ನಂಗೆ ಗೊತ್ತಾಗಲಿಲ್ಲ ಕಣೆ. ನೀನಾದರೂ ನಾನು ಹೇಳೋದು ನಂಬ್ತೀಯಾ? ಖಂಡಿತ ನಂಬ್ತೀನಿ ಹೋಬಿ. ನನ್ನ ಹೋಬಿಗೆ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನೀನೇನು ತಪ್ಪು ಮಾಡಿರಲ್ಲ ಬಿಡು, ನೀನು ಫೀಲ್ ಮಾಡಬೇಡ ಹೋಬಿ. ಫೀಲ್ ಮಾಡಿದೆ ಹೆಂಗಿರಲಿ ವಯನ್, ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡಿ ನಂದೇನೂ ತಪ್ಪಿಲ್ಲ ನನ್ನ ನಂಬು ಅಂತ ಕೇಳ್ಕೊಂಡ್ರು ನನ್ನ ಗರ್ಲ್ಫ್ರೆಂಡ್ ನನ್ನ ನಂಬಲೇ ಇಲ್ವಲ್ಲೇ. ವಯನ್, ಜಾನುಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಕಣೆ, ನೀನೊಬ್ಬ ಚೀಟರ್, ಐ ಹೇಟ್ ಯು, ಲೆಟ್ಸ್ ಬ್ರೇಕಪ್ ಅಂತ ಎಲ್ಲ ಹೇಳ್ಬಿಡ್ಲು ಕಣೆ. ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ, ಇನ್ನು ಮುಂದೆ ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ವಂತೆ. ಆಹಾ, ಇಂಥ ಒಂದು ಒಳ್ಳೆ ಸುದ್ದಿ ಕೇಳೋಕ್ಕೆ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಅಪ್ಪ ದೇವರೇ, ನೀನು ತುಂಬ ಒಳ್ಳೆಯವನು, ನನ್ನ ಬೇಡಿಕೆನ ಬೇಗ ಈಡೇರಿಸ್ಬಿಟ್ಟೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಎ ಲಾಟ್. ಏ ವಯನ್, ಏನೇ ಯೋಚನೆ ಮಾಡ್ತಿದ್ಯಾ? ನಾ ಅಷ್ಟೊತ್ತಿಂದ ಫೀಲ್ ಮಾಡ್ಕೊಂಡು ನನ್ನ ಸಂಕಟನೆಲ್ಲ ನಿನ್ನ ಹತ್ರ ಹೇಳ್ಕೊತಾ ಇದ್ರೆ ನೀನೇನು ಯೋಚನೆ ಮಾಡ್ತಿದ್ಯಾ? ಹಾಂ ಏನಿಲ್ಲ ಹೋಬಿ, ನೀನು ಫೀಲ್ ಮಾಡ್ತಾ ಇರೋದು ನೋಡಿ ನನಗೆ ಬೇಜಾರಾಗ್ತಿದೆ ಕಣೋ. ಎಸ್, ನಿಮಗೆ ಹೋಬಿ ಅಂದರೆ ತುಂಬ ಇಷ್ಟ. ಅವ್ರನ್ನ ಫಸ್ಟ್ PU ಓದೋವಾಗಿಂದನೂ ಲವ್ ಮಾಡ್ತಿರ್ತೀರಾ. ಬಟ್ ಹಾಬಿ ಬಂದು ನಿಮ್ಮನ್ನ ಒಂದು ಬೆಸ್ಟ್ ಫ್ರೆಂಡ್ ರೀತಿ ಮಾತ್ರ ನೋಡ್ತಾ ಇರ್ತಾರೆ. ಅವ್ರಿಗೆ ಲವ್ ಗಿವ್ ಎಲ್ಲ ಏನಿಲ್ಲ. ಯಾಕಂದರೆ ಅವರು ಜಾನು ಅನ್ನೋ ಹುಡುಗಿನ ಲವ್ ಮಾಡ್ತಿರ್ತಾರೆ. ಅಟ್ ಪ್ರೆಸೆಂಟ್ ನೀವಿವಾಗ ಇಬ್ಬರು ಒಂದೇ ಕಾಲೇಜಲ್ಲಿ ಫೈನಲ್ ಇಯರ್ ಓದ್ತಾ ಇದ್ದೀರಾ, ಡಿಗ್ರಿ. ನೀವಿಬ್ಬರು ಡಿಗ್ರಿ ಸ್ಟೂಡೆಂಟ್ಸ್, ಓಕೆನಾ? ಕೋರ್ಸ್ನ ಯಾವುದು ಅಂತ ನೀವೇ ಯಾವುದಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಹಾಬಿ ಅವ್ರ ಮನಸ್ಸಿಗೆ ಸಮಾಧಾನ ಆಗೋವಷ್ಟು ಚೆನ್ನಾಗಿ ಹತ್ಬಿಟ್ಟು ನಿಮ್ಮ ಶೋಲ್ಡರ್ ಮೇಲೆ ಹಾಗೆ ಅವ್ರ ತಲೆ ಇಟ್ಟು ಹೊರ್ಗಿ, ವಯನ್ ಹೇಳು ಹೋಬಿ, ಹೊತ್ತು ಸಖತ್ತು ಸುಸ್ತಾಗ್ತಿದೆ ಕಣೆ, ಇನ್ನು ಬ್ಯಾಗಲ್ಲಿ ವಾಟರ್ ಇದ್ದರೆ ಕೊಡು, ನಂಗೆ ತುಂಬ ಬಾಯಾರಿಕೆ ಆಗ್ತಿದೆ. ಹೌದಾ, ಇರು ಕೊಡ್ತೀನಿ. ಬಾಯಾರಿಕೆ ಆಗೋಷ್ಟು ಹತ್ಬಿಟ್ಟ ಹೋಬಿ? ತಗೋ ಕುಡಿ, ನಿನ್ನ ಹೊಟ್ಟೆ ಸ್ವಲ್ಪ ತಣ್ಣಗಾಗಲಿ. ನೆಕ್ಸ್ಟ್ ಹೋಬಿನೂ ನಿಮ್ಮ ಹತ್ರ ವಾಟರ್ ಇಸ್ಕೊಂಡು ಗಟಗಟ ಅಂತ ಕುಡಿತಾ ಇರ್ತಾರೆ. ಹೇಯ್ ಹಾಬಿ, ನಿಧಾನ ಕುಡಿಯೋ, ನೆತ್ತಿಗೆ ಏರ್ಬಿಟ್ಟತು ನೀರು ಅಂತ ಅವ್ರ ತಲೆನ ಟಪ್ ಟಪ್ ಅಂತ ತಟ್ಟುತ್ತಾ ಇರ್ತೀರಾ. ವಯನ್, ಸಾಕು ನಿಲ್ಸೆ, ನೀನೇನು ತಟ್ಟುತ್ತಾ ಇದೆಯೋ ಇಲ್ಲ ನನ್ನ ತಲೆ ಮೇಲೆ ಹೊಡಿತಾ ಇದೆಯೋ? ನೋವಾಗ್ತಿದೆ ಕಣೆ ನನಗೆ. ಅಯ್ಯೋ ಹೌದಾ, ಸಾರಿ ಕಣೋ ಹೋಬಿ, ನಾನೆಲ್ಲ ಗೊತ್ತಾಗದೆ ಹೀಗೆ ಮಾಡಿಬಿಟ್ಟೆ. ಇರು, ನಾನು ಸ್ವಲ್ಪ ನಿನ್ನ ತಲೆನ ಮಸಾಜ್ ಮಾಡ್ತೀನಿ, ಪೇಯ್ನ್ ರಿಲೀಫ್ ಆಗುತ್ತೆ ನಿನಗೆ. ಅದೆಲ್ಲ ಏನು ಬೇಡ ಕಣೆ, ನಿನ್ನ ಕೈ ತೆಗಿ ಫಸ್ಟು, ಬಿಟ್ಟು ಹೊಡಿತಾನೆ ಇರ್ತಾಳೆ. ಯಾಕೋ ಹೋಬಿ, ನನ್ನ ಮೇಲೆ ಕೋಪನಾ ನಿನಗೆ? ನಾನು ಗೊತ್ತಿಲ್ಲದೆ ಮಾಡಿದೆ ಅಂತ ಹೇಳಿದೆ ತಾನೆ? ಸಾರಿ ಹೋಬಿ. ಹೋಗಲಿ ಬಿಡು ವಯನ್, ನನಗೇನು ಕೋಪ ಇಲ್ಲ ಕಣೆ, ನನಗೆ ನಿನ್ನ ಮೇಲೆ ಯಾವತ್ತೂ ಕೋಪನೇ ಬರಲ್ಲ. ನಿಜವಾಗ್ಲೂನಾ? ಯಾಕೆ? ಯಾಕಂದರೆ ನೀನು ನನಗೆ ಸಿಕ್ಕಿರೋ ಒಳ್ಳೆ ಬೆಸ್ಟ್ ಫ್ರೆಂಡ್. ಅಷ್ಟೇನೋ? ಲೇ, ನೀನು ನನ್ನ ಹತ್ರ ಎಷ್ಟೇ ತರಲೆ ತುಂಟ ಚೇಷ್ಟೆಗಳನ್ನ ಮಾಡಿದ್ರು ನಂಗೆ ಇದುವರೆಗೂ ನಿನ್ನ ಮೇಲೆ ಸಿಟ್ಟು ಮಾಡ್ಕೋಬೇಕು ಅಂತಲೇ ಅನಿಸಿಲ್ಲ ಕಣೆ. ನಿನ್ನ ಜೊತೆ ಕಳೆಯೋ ಒಂದೊಂದು ಕ್ಷಣನೂ ನಾನು ಫುಲ್ಲು ಹ್ಯಾಪಿಯಾಗಿ ಫೀಲ್ ಮಾಡ್ತೀನಿ. ನೀನೊಂದು ರೀತಿ ನನಗೆ ಕಂಫರ್ಟ್ ಝೋನ್ ಇದ್ದಂಗೆ, ನಿನ್ನ ಜೊತೆಗೆ ನನಗೆ ಬೋರೇ ಆಗಲ್ಲ ಕಣೆ. ಆವಾಗ ನಿಮ್ಮ ಮನಸ್ಸಲ್ಲಿ ಹಾಬಿ ಹೇಳಿದ ಮಾತುಗಳನ್ನ ಕೇಳಿ ಇಷ್ಟೆಲ್ಲ ನನ್ನ ಮೇಲೆ ಒಳ್ಳೊಳ್ಳೆ ಫೀಲಿಂಗ್ಸ್ಗಳನ್ನ ಇಟ್ಕೊಂಡಿದ್ಯಾ, ಆದರೆ ನಿನಗೆ ನನ್ನ ಮೇಲೆ ಲವ್ವೇ ಇಲ್ಲ ಅಲ್ವಾ? ಯಾವಾಗಲೂ ಬರೀ ಬೆಸ್ಟ್ ಫ್ರೆಂಡ್ ಅಂತ ಮಾತ್ರ ಹೇಳ್ಕೊಂಡು ತಿರ್ಗಾಡ್ತಿರ್ತೀಯ. ಹಾಬಿ, ನೀನು ಯಾವಾಗಲೂ ನನಗೆ ನಿನ್ನ ಮೇಲಿರೋ ಪ್ರೀತಿನ ಅರ್ಥ ಮಾಡ್ಕೋತೀಯಾ? ಐ ಲವ್ ಯು ಕಣೋ, ನನ್ನ ಮನಸ್ಸು ತುಂಬ ನೀನೇ ಇದೆಯಾ, ನನ್ನ ಮನಸ್ಸಿನ ಮಾತು ನೀನು ಕೇಳಿಸ್ತಿಲ್ವಾ? ವಯನ್, ನೀನು ಇವಾಗೇನಾದರೂ ಹೇಳ್ದಾ? ನಾನಾ? ಇಲ್ವಲ್ಲ, ನಾನು ಸೈಲೆಂಟ್ ಆಗ್ತಾನೆ ಕೂತಿದ್ದೀನಿ, ನಾನೇನು ಹೇಳಿಲ್ಲಪ್ಪ. ಓಕೆ, ನನಗೆ ನೀನೇನೋ ನನಗೆ ಹೇಳ್ದಂಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ. ಹೌದಾ? ಸಮ್ಟೈಮ್ಸ್ ಹೀಗೆ, ಎಷ್ಟೋ ಸಲ ಎಲ್ರಿಗೂ ಹೀಗೆ ಅನಿಸುತ್ತೆ ಬಿಡು ಹೋಬಿ, ಇದು ಕಾಮನ್ನೇ. ಸರಿ ವಯನ್, ಲೇಟ್ ಆಗ್ತಿದೆ, ನೀನು ಮನೆಗೆ ಹೋಗು. ಮತ್ತು ನೀನು? ನಾನು ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಮನೆಗೆ ಹೋಗ್ತೀನಿ. ಸರಿ ಆಯಿತು, ಬಾಯ್. ಹಾಬಿ, ನೀ ಆದಷ್ಟು ಬೇಗ ಮನೆಗೆ ಹೋಗಿ ರೀಚ್ ಆಗು, ಆಮೇಲೆ ನಿನ್ನ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಅಲ್ಲಿ ಇಲ್ಲಿ ಅಂತ ರೋಡ್ ಥರ ಅಲಿಬೇಡ. ಹೇಯ್, ಅದು ನಂಗೆ ಗೊತ್ತಿದೆ, ನೀನು ಹೋಗೆ. ಹೋಗ್ತೀನಿ ಬಿಡು, ನಾನೇನೋ ಇವನ್ ಮನೆಗೆ ಬರೋ ಥರ ನನ್ನೇ ಹೋಗೆ ಅಂತ ಹೇಳ್ತಾ ಇದ್ದಾನೆ.
ಅಂದ್ಕೊಂಡು ನೀವು ಮುಖ ತಿರುಗಿಸ್ಕೊಂಡು ಅಲ್ಲಿಂದ ಹೊರಟೋಗ್ತೀರಾ. ಹಾಬಿ ನೀವು ಹೋಗೋದನ್ನೇ ಲೈಟಾಗಿ ಸ್ಮೈಲ್ ಮಾಡಿಕೊಂಡೇ ನೋಡ್ತಾ ಇರ್ತಾರೆ. ನೆಕ್ಸ್ಟ್ ನೀವು ನಿಮ್ಮ ಮನೆಗೆ ಬಂದಾದಮೇಲೆ ಅಮ್ಮ ಅಮ್ಮ ಒಂದು ಬಿಸಿ ಬಿಸಿ ಕಾಫಿ ಪ್ಲೀಸ್. ವಯನ್ ಬರ್ತಿದ್ದಂಗೆ ಕಾಫಿ ಕೇಳ್ತಾ ಇದೆಯಲ್ಲ, ಮೊದಲು ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಬಾ. ಮಾ ನಾನು ಕಾಫಿ ಕುಡಿಯೋದು ನನ್ನ ಮೌತ್ ಯೂಸ್ ಮಾಡಿ, ಅದಕ್ಕೆ ಕೈಕಾಲು ಮುಖ ಎಲ್ಲ ಯಾಕೆ ತೊಳಿಬೇಕು? ನೀನು ಫಸ್ಟು ಕಾಫಿ ತೊಗೊಂಡು ಬಾ, ಅದನ್ನು ಕುಡ್ದಾದ್ಮೇಲೆ ನೀನು ಹೇಳ್ದಂಗೆ ಮಾಡ್ತೀನಿ. ಹಾಂ ನೀನು ಈ ಜನ್ಮದಲ್ಲೇ ಉದ್ಧಾರ ಆಗಲ್ಲ ಕಣೆ. ಹೋಗಿ ನಿನ್ನ ತಮ್ಮನ ನೋಡಿ ಬುದ್ಧಿ ಕಲಿ, ಅವನಿಗಿರೋ ಒಳ್ಳೆ ಬುದ್ಧಿಲಿ ನಿನಗೆ ಅಟ್ಲೀಸ್ಟ್ ಅಲ್ಪ ಸ್ವಲ್ಪನಾದರೂ ಬುದ್ಧಿ ಇದೆಯಾ? ಅಮ್ಮ ಅಮ್ಮ ಶುರು ಮಾಡ್ತೀಯ ನಿನ್ನ ಬದನೆಗಳನ್ನ, ದಯವಿಟ್ಟು ನಿಲ್ಸಮ್ಮ. ಇನ್ನೊಂದು ಮಾತನ್ನು ನೀನು ಮುಂದುವರಿಸ್ಬೇಡ. ಯಾಕೆ ನಿನಗೆ ಕೇಳೋಕ್ಕಾಗ್ತಿಲ್ವಾ? ಸತ್ಯ ಯಾವಾಗಲೂ ಸ್ವಲ್ಪ ಕಹಿಯಾಗೇ ಇರುತ್ತೆ ವಯನ್. ಅಯ್ಯೋ ತಾಯೇ, ನಿನ್ನ ಕಾಫಿ ಕೊಡೋ ಅಂತ ಕೇಳಿದ್ದೆ ನಂದು ದೊಡ್ಡ ತಪ್ಪು. ಇನ್ಯಾವತ್ತಿಗೂ ನಿನ್ನ ಹತ್ರ ನನಗೇನು ಕೇಳಲ್ಲ. ನನಗೆ ಕಾಫಿ ಬೇಕು ಅನಿಸಿದ್ರೆ ನಾನೇ ಮಾಡ್ಕೊಂಡು ಕುಡಿತೀನಿ, ಸರಿನಾ? ನಿನ್ಗೊಂದು ದೊಡ್ಡ ನಮಸ್ಕಾರ ಅಂದ್ಬಿಟ್ಟು ನೀವು ಸಿಟ್ಟು ಮಾಡಿಕೊಂಡೆ ನಿಮ್ಮ ರೂಮಿಗೆ ಹೋಗ್ತಾ ಇರ್ತೀರಾ. ಆಗ ನಿಮ್ಮ ಅಮ್ಮ, ಹೇ ವಯನ್ ನಿಮಗೆ ಕಾಫಿ ಎಲ್ಲ ಮಾಡೋಕ್ಕೆ ಬರುತ್ತಾನೆ, ದೊಡ್ಡದಾಗೇನೋ ಹೇಳ್ಬಿಟ್ಟು ಹೋಗ್ತಾ ಇದೆಯಾ ಅಂತ ನಿಮ್ಮನ್ನ ರೇಗಿಸೋ ರೀತಿ ಜೋರಾಗಿ ಹೇಳ್ತಾ ಇರ್ತಾರೆ. ನೀವು ಇದು ನನ್ನ ಅಮ್ಮನ, ಇದು ಯಾವಾಗಲೂ ನನ್ನ ಚುಡಾಯಿಸ್ತಾನೇ ಇರುತ್ತೆ. ನನ್ನಪ್ಪ ಮನೆಗೆ ಬರಲಿ ಇರು, ನಿನಗಿದೆ ನನ್ನ ಅಪ್ಪಂಗೆ ನಿನ್ನ ಮೇಲೆ ಕಂಪ್ಲೇಂಟ್ ಹೇಳಿ ನಿನ್ಗೊಂದು ಗತಿ ಕಾಣಿಸ್ತೀನಿ ಅಂದ್ಕೊಂಡು ನೀವು ನಿಮ್ಮ ರೂಮ್ ಒಳಗಡೆ ಹೋಗೋದ್ರ ಬದಲು ಮಿಸ್ಸಾಗಿ ನಿಮ್ಮ ತಮ್ಮ ಅಶ್ವಿನ್ ರೂಮ್ ಒಳಗಡೆ ಹೋಗ್ತಾ ಇರ್ತೀರಾ. ಆ್ಯಕ್ಚುಲಿ ನಿಮ್ಮ ಇಬ್ಬರು ರೂಮ್ ಅಕ್ಕಪಕ್ಕದಲ್ಲಿ ಅದು ಒಂದೇ ರೀತಿ ಇರುತ್ತೆ. ಸೊ ಹಾಗಾಗಿ ಆವಾಗ ನಿಮ್ಮ ತಮ್ಮ, ಲೇ ಕೋಣ ನನ್ನ ರೂಮಿಗೆ ಯಾಕೆ ಹೋಗ್ತಾ ಇದೆಯಾ? ಕಣ್ಬಿಟ್ಟು ನೆಟ್ಟಿಗೆ ನೋಡು, ನಿನ್ನ ರೂಮ್ ಪಕ್ಕದಲ್ಲಿದೆ. ಅದು ನನಗೂ ಗೊತ್ತು, ನೀನು ಬಾಯಿ ಮುಚ್ಚು ಹೇಳ್ಬಿಟ್ಟೆ ದೊಡ್ಡದಾಗಿ. ದೊಡ್ಡ ನಾಯಕ ಇವಾಗ ತಮ್ಮ ನನ್ನ ಮಗನೇ, ನಿನ್ಗೊಂದಿನ ಚೆನ್ನಾಗಿ ಕ್ಲಾಸ್ ತಗೋತೀನಿ ಕಣೋ, ಅವಾಗಿದೆ ನಿನಗೆ ಮಾರಿ ಹಬ್ಬ ಊರಿ ಪೂಜೆ. ಲೇ ಸಾಕು ಕಂಡಿದ್ದೀನಿ ಕಂತ ಹೋಗ್ಯಲೇ, ಬಾಯಿ ಬಿಟ್ಟರೆ ಬರೀ ಇಂಥವೆಯಾ? ಇವಳೇನು ದೊಡ್ಡ ಡ್ಯಾಶು, ಹಬ್ಬ ಮಾಡ್ತಾಳಂತೆ ನನಗೆ. ಓಹೋ ಅಮ್ಮ ಎಲ್ಲಿದ್ಯಾ? ಕೇಳಿಸ್ಕೊಂಡೆ ನಿನ್ನ ಮಗ ಆಡಿದ ಮಾತುಗಳನ್ನ? ಏನೋ ದೊಡ್ಡ ಗುಣವಂತ ನನ್ನ ಮಗ ಅನ್ನೋ ಥರ ಹೆಮ್ಮೆಯಿಂದ ಹೇಳ್ತಿದ್ದೆ, ಆದರೆ ಇವ್ನು ನೋಡು ಅಕ್ಕ ಅನ್ನೋ ಮರ್ಯಾದಿನ ಇಲ್ಲದೆ ಹೆಂಗೆ ಮಾತಾಡ್ತಿದ್ದಾನೆ ನನಗೆ. ಇದು ಕೇಳಿಸ್ತಿಲ್ವ ನಿಂಗೆ? ವಯನ್ ಒಂದು ಬಾಲನ್ನು ತಗೊಂಡು ಎಷ್ಟು ಜೋರಾಗಿ ಗೋಡೆಗೆ ಎಸಿತೀವೋ ಅದು ಅಷ್ಟೇ ವೇಗವಾಗಿ ತಿರುಗಿಸಿ ನಮ್ಮ ಮುಖಕ್ಕೆ ಬಂದು ಹೊಡೆಯುತ್ತೆ. ಮೊದಲು ನೀನು ಅವನ ಹತ್ರ ನೆಟ್ಟಿಗೆ ಮಾತಾಡಿದರೆ ಅವನು ಯಾಕೆ ನಿನಗೆ ಈ ರೀತಿ ರಿಪ್ಲೈ ಕೊಡ್ತಿದ್ದ? ತಪ್ಪು ನಿಂದೆ. ಹೌದಮ್ಮ ತಪ್ಪು ನಂದೆ, ನಿನ್ನ ಮಗಳಾಗಿ ಹುಟ್ಟಿದ್ದೀನಲ್ವಾ, ಎಲ್ಲ ನನ್ನ ಕರ್ಮ. ನೀನು ಯಾವಾಗಲೂ ನಿನ್ನ ಮಗಂಗೆ ಸಪೋರ್ಟ್ ಮಾಡು. ಲೇ ಅಕ್ಕ, ಅಮ್ಮ ಯಾಕೆ ಗೊತ್ತೇನೆ ಯಾವಾಗಲೂ ನನಗೆ ಸಪೋರ್ಟ್ ಮಾಡೋದು? ನಾನೊಬ್ಬನೇ ಅವ್ರಿಗೆ ಹುಟ್ಟಿರೋ ನಿಜವಾದ ಮಗ. ನೀನು ನಮ್ಮಪ್ಪ ಅಮ್ಮಂಗೆ ಹುಟ್ಟೇ ಇಲ್ಲ ಗೊತ್ತಾ? ನಿನ್ನ ಯಾವುದೋ ಸಂತೆಯಲ್ಲಿ ಚಿಲ್ಲರೆ ಕಾಸು ಕೊಟ್ಟು ಮನೆ ಕಾಸ ಗುಡಿಸ್ಕೊಂಡು ಪಾತ್ರೆ ಗೀರೆ ತೊಳ್ಕೊಂಡಿರಲಿ ಅಂತ ಕರ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ವಾ ಅಮ್ಮ? ಹ್ಞೂ ಮಗನೆ, ಕರೆಕ್ಟಾಗಿ ಹೇಳಿದೆ. ಹಾಂ ಅಪ್ಪ ಮನೆಗೆ ಬರಲಿ ಇರಿ, ನಿಮ್ಮಿಬ್ರಿಗೂ ಇದೆ ಅಂತ ಕ್ಯೂಟಾಗಿ ಕೋಪ ಮಾಡಿಕೊಂಡು ನೀವು ನಿಮ್ಮ ರೂಮ್ ಒಳಗಡೆ ಹೋಗಿ ಜೋರಾಗಿ ಸೌಂಡ್ ಕೇಳಿಸೋ ರೀತಿ ಟಪ್ಕೊಂಡು ಡೋರ್ ಕ್ಲೋಸ್ ಮಾಡ್ಕೊತೀರಾ. ನಿಮ್ಮ ಅಮ್ಮನೂ ತಮ್ಮನೂ ನಗ್ತಾ ಇರ್ತಾರೆ. ನೆಕ್ಸ್ಟ್ ಇವಾಗ ಟೈಮ್ ಸ್ಕಿಪ್ಟು 11:30 PM. ನೀವು ಬೆಡ್ಶೀಟ್ನ ತಲೆ ತುಂಬ ಗುಬ್ಬಾಕೊಂಡು ನಿಮ್ಮ ಫೋನ್ನಲ್ಲಿ ನೆಟ್ ಆನ್ ಮಾಡಿ ವಾಟ್ಸಪ್ ಓಪನ್ ಮಾಡ್ತೀರಾ. ಹಾಬಿ ಏನೋ ಸ್ಟೇಟಸ್ ಹಾಕಿರ್ತಾರೆ, ನೀವು ಅದನ್ನ ಕ್ಲಿಕ್ ಮಾಡಿ ನೋಡ್ತೀರಾ. ಹಾಂ ಏನು? ಓ ಪ್ರೀತಿಯೇ ನೀನೆಷ್ಟು ದೂರವೇ, ನನ್ನಲ್ಲಿ ನಾನಿಲ್ಲ, ಮನದಲ್ಲಿ ನೀನಿಲ್ಲ, ನೀನಿಲ್ಲದೇನೇನೂ ಇಲ್ಲ. ಓ ಜಾನು ಮಾತಾಡೋ ಸಾಕು, ಮೌನ ಬಿಸಾಕು, ಕಾದಿರುವೆ ನಿನಗಾಗಿ, ನೋಡುವೆಯ ನೀ ತಿರುಗಿ. ಹಾಂ ಹಾಬಿ ಏನೋ ಇದೆಲ್ಲ ಇರೋ ಬರೋ ಫೀಲಿಂಗ್ ಸಾಂಗ್ಸ್ಗಳಲ್ಲಿ ಒಂದೊಂದು ಲೈನ್ನ ಸಾಲ ತಗೊಂಡು ಒಳ್ಳೆ ಕವಿತೆ ಥರ ಟೈಪ್ ಮಾಡಿ ಹಾಕಿದೆಯಲ್ಲೋ. ಅಯ್ಯೋ ಬುದ್ದು, ಅವಳು ನಿನ್ನ ಬ್ರೇಕಪ್ ಮಾಡಿದ್ಲು ಅಂತ ನೀನು ಇಷ್ಟು ಫೀಲ್ ಆಗ್ತಿದ್ಯಾ? ನಿನ್ನ ಕಣ್ಣಿಗೆ ನಾನು ಕಾಣಿಸ್ತಿಲ್ವಾ ಹಾಬಿ? ಇಷ್ಟೊಂದು ಪೊಡ್ದೋಗಿರೋ ಹಾರ್ಟ್ ಎಮೋಜಿನೆಲ್ಲ ಇಟ್ಟು ಮತ್ತೆ ಅವಳ ಜೊತೆ ಕನೆಕ್ಟ್ ಆಗಬೇಕು ಅನ್ಕೋತಾ ಇದೆಯಾ? ಬೇಡ ಹಾಬಿ, ನಿನಗೆ ಅವಳು ಸರಿಯಾದ ಜೋಡಿ ಅಲ್ಲ, ನಿನಗೆ ನಾನೇ ಸರಿಯಾದ ಜೋಡಿ ಅಂದ್ಕೊಂಡು ನೀವು ಆ ಸ್ಟೇಟಸ್ಗೆ ಒಂದು ರಿಪ್ಲೈ ಹಾಕ್ತೀರಾ. ಅದು ಹೇಗಂದರೆ, ಚಿಂತೆ ಯಾಕೋ ಮಾಡ್ತೀಯ ಗೆಳೆಯ, ಬೇಡಯ್ಯ ನಿನಗೆ ನಾನಯ್ಯ ಅಂತ, ನಾನಿದ್ದೀನಿ ನಿನಗೆ ಅನ್ನೋ ರೀತಿ ಒಂದು ಶೇಕ್ ಹ್ಯಾಂಡ್ ಮಾಡ್ತಿರೋ ಥರ ಸಿಂಬಲ್ನ ಕಳಿಸಿ ನೋಡ್ತಿರ್ತೀರಾ ಏನಾದರೂ ರಿಪ್ಲೈ ಬರುತ್ತಾ ಅಂತ. ಅಲ್ಲಿ ಆ ಸೈಡ್ ಹಾಬಿ ಆನ್ಲೈನಲ್ಲೇ ಇದ್ದಾರೆ. ನಿಮ್ಮ ಮೆಸೇಜ್ ನೋಡ್ಬಿಟ್ಟು ಲೈಟಾಗಿ ಸ್ಮೈಲ್ ಮಾಡಿಕೊಂಡು ಐ ನೋ ವಯನ್, ಐ ಟ್ರಸ್ಟ್ ಯು ಅಂತ ತಕ್ಷಣ ರಿಪ್ಲೈ ಕೊಡ್ತಾರೆ. ನಿಮಗಂತೂ ಇಲ್ಲಿ ಭಯಂಕರ ಖುಷಿ ಆಗ್ತಿದೆ. ಆ ಖುಷಿಲೇ ಬೆಡ್ ಮೇಲೆ ಬಿದ್ಕೊಂಡು ಒದ್ದಾಡಿ ಉಳ್ಳಾಡ್ತಿರ್ತೀರ. ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಬೇಗ ಕಾಲೇಜಿಗೆ ಹೋಗೋದಕ್ಕೆ ರೆಡಿ ಆಗಿಬಿಟ್ಟು ತಿಂಡಿ ತಿನ್ನೋಣ ಅಂತ ಡೈನಿಂಗ್ ಹಾಲಿಗೆ ಬರ್ತೀರಾ. ಬಂದ್ಬಿಟ್ಲು ಬಕಾಸೂರಿ, ಅಮ್ಮ ನಿಮ್ಮ ಚಿಲ್ಡ್ರೆ ಮಗಳು ಬಂದ್ಲೋ, ಇವಳಿಗೂ ಒಂದು ದೋಸೆ ತಂದು ಬಡಿ ಪಾಪ ತಿಂದು ಹೋಗಲಿ. ಹಾಂ ಅಯ್ಯೋ ನಿನ್ನ ಏನೋ ಅಂದೆ? ಹಾಂ ಲೇ ನನ್ನ ಕಿವಿ ಬಿಡೆ, ನೋಯ್ತಿದ್ದೆ ಕಣೆ ಬಿಡೆ, ಇನ್ನೊಂದು ಸಲ ನನ್ನ ಚಿಲ್ಲರೆ ಅಂತೀಯನೋ ಕೋತಿ ಅಂತವನೇ. ವಯನ್
ಏನಮ್ಮ ಇದು ಚಿಕ್ಕ ಮಗ್ಳ ಥರ ಅವ್ನು ಕಿವಿ ನುಳಿಸ್ತಾ ಇದೆಯಾ? ಬಿಡು ಅನ್ನ. ಅಪ್ಪ ಇವ್ನು ನನಗೆ ಹೆಂಗೆಲ್ಲ ಮಾತಾಡ್ತಾನೆ ಗೊತ್ತಾ? ನೆನ್ನೆ ನೈಟೇ ನಿಮ್ಮ ಹತ್ರ ನಾನು ಹೇಳಬೇಕು ಅಂದ್ಕೊಂಡೆ, ಬಟ್ ನೀವು ಕೆಲಸದಿಂದ ಮನೆಗೆ ಬಂದು ಸುಸ್ತಾಗಿರ್ತೀರಾ, ನಿಮ್ಮನ್ನ ಡಿಸ್ಟರ್ಬ್ ಮಾಡಬಾರ್ದು ಅಂದ್ಕೊಂಡು ಸುಮ್ಮನಾದೆ. ನಿನ್ನೆ ಇವನು ಅಮ್ಮನೂ ಸೇರಿಕೊಂಡು ಓ ವಯನ್, ನಿಮಗೆ ಕಾಲೇಜಿಗೆ ಹೋಗೋದಕ್ಕೆ ಟೈಮ್ ಆಗ್ತಿದೆ ಅಲ್ವಾ? ತಗೋ ಈ ದೋಸೆ ತಿಂದು ಬೇಗ ಹೋಗು, ಇಲ್ಲಾಂದರೆ ಬಸ್ ಮಿಸ್ ಆಗುತ್ತಷ್ಟೇ. ಆಹಾ, ಏನು ರಾಜ್ಮಾತಾ, ನನ್ನ ಡೈವರ್ಟ್ ಮಾಡೋಕ್ಕೆ ಬಂದ್ರಾ? ನಿನ್ನ ಮಗನ ಕಾಪಾಡೋದ್ರಲ್ಲೇ ಇರ್ತೀಯಲ್ಲ ನೀನು. ವಯನ್, ಅಮ್ಮ ಹೇಳ್ದಂಗೆ ನಿನ್ನ ಕಾಲೇಜಿಗೆ ಹೋಗೋದಕ್ಕೆ ಟೈಮ್ ಆಗ್ತಿದೆ ಕಣೋ, ಬೇಗ ತಿಂದ್ಬಿಟ್ಟು ಹೊರಡು. ಆದರೆ ಅಪ್ಪ, ನನಗೇನು ಅಂತ ಹೇಳಬೇಕಿತ್ತು ನಿಮ್ಮ ಹತ್ರ. ನಿನ್ನ ಕಾಲೇಜ್ ಮುಗಿಸ್ಕೊಂಡು ಬಂದು ನನಗೆ ಹೇಳು ವಯನ್, ನಾನು ಕೇಳ್ತೀನಿ. ಇವಾಗ ನೀನು ಹೊರಡು ಬೇಗ. ಅಶ್ವಿನ್, ನಿಂದು ತಿಂಡಿ ತಿಂದು ಮುಗಿತಾ? ಬಾ, ನಾವು ಹೋಗೋ ರೋಡಲ್ಲೇ ನಿನ್ನ ಹಾಗೆ ಸ್ಕೂಲಿಗೆ ಡ್ರಾಪ್ ಮಾಡಿಬಿಟ್ಟು ಹೋಗ್ತೀನಿ. ಅಪ್ಪ, ಮತ್ತು ನನ್ನ ಡ್ರಾಪ್ ಮಾಡಲ್ವಾ ನೀವು? ಅದು ಹಂಗಲ್ಲ ಮಗಳೇ, ಅಶ್ವಿನ್ ಸ್ಕೂಲಿರೋ ಡೈರೆಕ್ಷನಲ್ಲೇ ಇವತ್ತು ನಾನು ಯಾರನ್ನೋ ಒಬ್ಬರನ್ನ ಕೆಲಸದ ವಿಷಯವಾಗಿ ಮೀಟ್ ಮಾಡಬೇಕಿತ್ತು. ಸೊ ಅದಕ್ಕೆ ಅವನ್ನ ಹಾಗೆ ಸ್ಕೂಲ್ ಹತ್ರ ಬಿಟ್ಬಿಟ್ಟು ಹೋಗೋಣ ಅಂದ್ಕೊಂಡೆ. ನಿನ್ನ ಕಾಲೇಜಿಗೆ ನೇರ ಹೋಗೋ ಬಸ್ ಸ್ಟಾಪ್ ಇಲ್ಲೇ ಒಂದು 1/2 ಕಿಲೋಮೀಟರ್ ಪಕ್ಕದಲ್ಲೇ ತಾನೇ ಇದೆ. ಹುಷಾರಾಗಿ ಹೋಗ್ಬಿಟ್ಟು ಬಾಮ್ಮ. ಹ್ಯಾವ್ ಎ ನೈಸ್ ಡೇ. ಅಶ್ವಿನ್, ಬಾ ನಾವಿಬ್ಬರು ಹೋಗೋಣ. ಹಾಂ ಓಕೆ ಅಪ್ಪ, ಐ ಆಮ್ ರೆಡಿ ಅಂತ ನಿಮ್ಮ ತಮ್ಮ ಅವ್ನ ಸ್ಕೂಲ್ ಬ್ಯಾಗ್ನ ತಗೊಂಡು ನಿಮ್ಮ ಸೈಡಿಗೆ ಒಂದು ಲುಕ್ ಕೊಟ್ಟು ವೆವ್ವೆ ಅಂತ ನಿಮ್ಮನ್ನ ಕಿಂಡಲ್ ಮಾಡಿಬಿಟ್ಟು ಹೋಗ್ತಾ ಇರ್ತಾನೆ. ಆವಾಗ ನೀವು ನಿಮ್ಮ ಮಮ್ಮಿ ಸೈಡಿಗೆ ಟರ್ನ್ ಆಗ್ಬಿಟ್ಟು, ಅಮ್ಮ ನಿಜ ಹೇಳು, ನಾನು ನಿಜವಾಗ್ಲೂ ನಿಮ್ಮ ಮಗಳೇನಾ ಅಥವಾ ನಿನ್ನ ಮಗ ಹೇಳ್ದಂಗೆ ಯಾವುದೋ ಒಂದು ಸಂತಲ್ಲಿ ನನ್ನ ಚಿಲ್ಲರೆ ಕಾಸು ಕೊಟ್ಟು ತೊಗೊಂಡು ಬಂದ್ರಾ ಅಂತ ಕೋಪದಲ್ಲೇ ಕೇಳ್ತೀರಾ. ಬಟ್ ನಿಮ್ಮ ಅಮ್ಮ ಏನೂ ಮಾತಾಡದೆ ಸುಮ್ಮನೆ ಹಾಗೆ ನಗಾಡ್ಕೊಂಡೇ ಹೋಗ್ತಾರೆ. ನಿಮಗೆ ಮಾರ್ನಿಂಗೇ ಮೂಡ್ ಅಪ್ಸೆಟ್. ನೆಕ್ಸ್ಟ್ ಇವಾಗ ಕಾಲೇಜಲ್ಲಿ ನೀವು ಹಾಬಿ ಪಕ್ಕದಲ್ಲೇ ಕೂತ್ಕೊಂಡು, ಹಾಬಿ ನಿನ್ನ ಹತ್ರ ನಾನೇನೋ ಒಂದು ಹೇಳಬೇಕಿತ್ತು. ಹೇಳು ವಯನ್, ಏನು ಹೇಳಬೇಕು? ಅದು ಇಲ್ಲಿ ಬೇಡ, ಹೊರಗಡೆ ಹೋಗಿ ಮಾತಾಡೋಣ ಬಾ. ಹೊರಗಡೆನಾ? ಅದು ಇವಾಗಲಾ? ವಯನ್, ಇನ್ನೇನು ಒಂದು 5 ಮಿನಿಟ್ಸ್ ಬಿಟ್ಟು ನಮ್ಮ ಕನ್ನಡ ಲೆಕ್ಚರ್ ನಮಗೆ ಕ್ಲಾಸ್ ತೊಗೊಳೋದಕ್ಕೆ ಬರ್ತಾರೆ. ಈ ಟೈಮಲ್ಲಿ ಅಂಥದ್ದೇನು ಮಾತಾಡಬೇಕು ನೀನು? ಅದೇನು ಅಷ್ಟೊಂದು ಇಂಪಾರ್ಟೆಂಟಾ? ಏನೇ ಇದ್ರು ಆಮೇಲೆ ಮಾತಾಡ್ಕೊಳ್ಳೋಣ ಬಿಡು. ಅಯ್ಯೋ ಇಂಪಾರ್ಟೆಂಟೇ ಹಾಬಿ, ನನ್ನ ಜೊತೆ ಬಾ, ನಾನು ಮಾತಾಡಬೇಕು. ಹೇ ಕೈ ಬಿಡು ವಯನ್, ಬರ್ತೀನಿ ನಡಿ. ನೆಕ್ಸ್ಟ್ ಈಗ ನೀವು ಹಾಬಿನು ಕಾಲೇಜ್ ಕ್ಯಾಂಪಸ್ ಒಳಗಡೆ ಇರೋ ಒಂದು ಮರದಡಿ ಎದುರು ಬದ್ರು ನಿಂತಿರ್ತೀರಾ. ವಯನ್, ಏನೋ ಮುಖ್ಯವಾಗಿ ಹೇಳಬೇಕು ಅಂದ್ಬಿಟ್ಟು ಅವಾಗಿಂದ ಸುಮ್ಮನೆ ನಿಂತಿದ್ಯಲ್ಲೇ, ಏನು ಅಂತ ಬೇಗ ಹೇಳು. ಸರ್ ಬರೋ ಅಷ್ಟರಲ್ಲಿ ಇಬ್ಬರು ವಾಪಸ್ ಕ್ಲಾಸ್ ರೂಮ್ ಒಳಗಡೆ ಹೋಗೋಣ. ಹಾಬಿ, ಅದೇನೆಂದರೆ ಅದು ಹೆಂಗೆ ಹೇಳಿ ನಾನು? ಬಾಯಲ್ಲೇ ಹೇಳು ವಯನ್, ಅದು ಇದು ಬಿಟ್ಟಾಕಿ ಟಕ್ಕೊಂದು ಮ್ಯಾಟ್ರಿಕ್ ಬಾ. ಏನು ವಿಷಯ ಹೇಳು ಫಸ್ಟು. ಹಾಬಿ, ಐ ಲವ್ ಯು ಕಣೋ. ನಾನು ಇನ್ನು ಫಸ್ಟ್ PUC ಓದೋವಾಗಿಂದನೂ ಲವ್ ಮಾಡ್ತಿದ್ದೀನಿ. ಏನೋ ವಯನ್, ಸುಮ್ಮನೆ ಜೋಕ್ ಮಾಡಬೇಡ ಕಣೆ, ಬಾ ಹೋಗೋಣ. ನಾನು ಜೋಕ್ ಮಾಡ್ತಿಲ್ಲ ಹಾಬಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಿನ್ನೆ ನೀನು ಜಾನು ಜೊತೆ ನನಗೆ ಬ್ರೇಕಪ್ ಆಯಿತು ಅಂತ ಹೇಳ್ದಲ್ಲ, ಅವಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ? ನಿಂಗೆ ಅವಳು ಬೇಡ ಹಾಬಿ, ನಿನಗೋಸ್ಕರ ನಾನಿದ್ದೀನಿ ಅಂದ್ಬಿಟ್ಟು ನೀವು ಸ್ವಲ್ಪನೂ ಯೋಚನೆ ಮಾಡಿದೆ ಹಾಬಿಗೆನ್ನೇ ಕಿಸ್ ಮಾಡ್ತೀರಾ. ಆಗ ಹಾಬಿ ಫುಲ್ ಶಾಕ್ ಆಗ್ಬಿಟ್ಟು, ಹೇ ವಯನ್, ಹೇ ಲೂಸು, ಏನೇ ಮಾಡ್ತೆ ನೀನು, ದೂರ ಹೋಗು ಅಂದ್ಬಿಟ್ಟು ನಿಮ್ಮನ್ನ ಹಿಂದಕ್ಕೆ ನೂಗ್ತಾರೆ. ನೀವು ಮತ್ತೆ ಹಾಬಿ ಹತ್ರ ಹೋಗಿ ಮತ್ತೊಂದು ಚಿಕ್ಸಿಗೆ ಕಿಸ್ ಮಾಡ್ತೀರಾ. ವಾವ್, ಸೂಪರ್. ಜೈ ಹೋಪ್, ನಿನ್ನ ಮೇಲೆ ನಾನು ಅಟ್ಲೀಸ್ಟ್ 10% ಆದರೂ ನಂಬಿಕೆ ಇಟ್ಕೊಂಡಿದ್ದೆ, ನೀನು ನನಗೆ ಚೀಟ್ ಮಾಡಿರಲ್ವೇನೋ ಅಂತ. ಬಟ್ ಈಗ ಆ 10% ಹೊರಟೋಯ್ತು. ನನ್ನ ಹತ್ರ ಯಾವಾಗಲೂ ವಯರ್ ನನ್ನ ಫ್ರೆಂಡು ಅಂದ್ಕೊಂಡು ತಿರ್ಗಾಡ್ತಿದ್ಯಲ್ಲೋ, ಇದ್ಯಾವ ಸೀಮೆ ಫ್ರೆಂಡ್ಶಿಪ್ಪು ನಂಗೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ನೀನೇ ಬಿಡಿಸ್ಬಿಟ್ಟು ಹೇಳ್ತೀಯಾ? ಜಾನು ನೀನು ಅನ್ಕೊತಿರೋಂಗೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಕಣೆ. ನಾನು ನಿನ್ನೆ ಲವ್ ಮಾಡಿದ್ದು. ಈ ವಯನ್ ನನಗೆ ಜಸ್ಟ್ ಫ್ರೆಂಡ್ ಅಷ್ಟೇ, ನನ್ನ ನಂಬು. ಓ ಹೌದಾ? ಜೈ ಹೋ, ಇವಾಗಷ್ಟೇ ನಾನೇ ನನ್ನ ಕಣ್ಣಾರ ನೋಡಿದ್ನಲ್ಲ ನಿನ್ನ ಫ್ರೆಂಡ್ ನಿನಗೆ ಎಷ್ಟು ಒಳ್ಳೆ ಗಿಫ್ಟ್ ಕೊಟ್ಲು ಅಂತ. ನಾಚಿ ಆಗಲ್ವ ನಿನಗೆ? ಅವಳ ಹತ್ರ ಕಿಸ್ ಮಾಡಿಸ್ಕೊಂಡು ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಹೇಳ್ತಿದ್ಯಾ? ನೆನ್ನೆ ಆ ಬಾರ್ ಹುಡುಗಿ, ಇವತ್ತು ಇವಳು, ನೆಕ್ಸ್ಟ್ ನಾಳೆಗೆ ಯಾರು? ಜನು ಪ್ಲೀಸ್ ಹಿಂಗೆಲ್ಲ ಮಾತಾಡಬೇಡ. ನೀನು ನನ್ನ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದೀಯಾ ಕಣೆ. ನಾ ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳು ಪ್ಲೀಸ್ ಜಾನು. ಏನು ಕೇಳಬೇಕು ನಾನು? ಒಂದು ನಿಮಿಷ ಇರು. ಹೇ ವಯನ್, ದಯವಿಟ್ಟು ನಮ್ಮಿಬ್ಬರ ಮಧ್ಯೆ ಏನಿಲ್ಲ, ನಮ್ಮಿಬ್ಬರು ಜಸ್ಟ್ ಫ್ರೆಂಡ್ ಅಂತ ಜಾನು ಹತ್ರ ಹೇಳೆ ಪ್ಲೀಸ್. ಜಾನು, ನಾನು ಹಾಬಿನ ತುಂಬ ಪ್ರೀತಿಸ್ತಾ ಇದ್ದೀನಿ. ನಾವಿಬ್ಬರು ಜಸ್ಟ್ ಫ್ರೆಂಡ್ಸ್ ಅಲ್ಲ, ಲವರ್ಸ್. ನೀನು ಇನ್ಯಾವತ್ತಿಗೂ ನನ್ನ ಹಾಬಿ ಮಧ್ಯೆ ಬರಲೇಬೇಡ. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದೀನಿ ನಾನು. ಹಾಬಿ ನನ್ನವನು. ಓಕೆ ಜೈ ಹೋಪ್. ಮತ್ತೇನಾದರೂ ಕೇಳಿಸ್ಕೋಬೇಕಾ ನಾನು? ಹಾಗೇನಾದರೂ ಇದ್ದರೆ ಹೇಳು, ನಾನು ಇಲ್ಲೇ ನಿಂತುಬಿಡ್ತೀನಿ. ಜಾನು,
ಮಾತಾಡಬೇಡ ಹಾಬಿ, ಐ ಹೇಟ್ ಯು ಅಂದ್ಬಿಟ್ಟು ಜಾನು ಸಿಟ್ಟಲ್ಲೇ ಆ ಪ್ಲೇಸ್ ಬಿಟ್ಟು ಹೊರಟೋಗ್ತಾಳೆ. ಹಾಬಿ ಕಣ್ಣು ಕೆಂಪಗೆ ಮಾಡಿಕೊಂಡು, ಹೇ ವಯನ್, ನಾವಿಬ್ಬರು ಲವ್ವರ್ಸಾ? ಏನು ಅಂದ್ಕೊಂಡಿದ್ಯಾ ನೀನು? ಇನ್ನು ಮುಂದೆ ನೀನು ನನಗೇನು ಅಲ್ಲ ಕಣೆ. ನನ್ನ ಕಣ್ಣೆದ್ರಿಗೆ ಬರಬೇಡ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಿನಗೇನೋ ಅಂದ್ಕೊಂಡಿದ್ದೆ ನಾನು, ಆದರೆ ನೀನು ನಾನು ಅಂದ್ಕೊಂಡಂಗಲ್ಲ. ನನ್ನ ಲವ್ ಬ್ರೇಕಪ್ ನಿನಗೆ ಖುಷಿ ಕೊಡ್ತಾ? ಸಮಯ ಸಾಧಕಿ, ಎಷ್ಟು ದೊಡ್ಡ ದ್ರೋಹ ಮಾಡಿಬಿಟ್ಟೆ ನನಗೆ ನೀನು. ನಿನ್ನ ಮುಖ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ ನನಗೆ. ಛೀ ಅಂದ್ಬಿಟ್ಟು ಹಾಬಿ ನಿಮ್ಮನ್ನ ಚೆನ್ನಾಗಿ ಬೈದ್ಬಿಟ್ಟು ಹೋಗ್ತಾರೆ. ನಿಮಗೆ ಹಾಬಿ ಹೇಳಿದ ಮಾತುಗಳು ಕೇಳಿ ಸ್ವಲ್ಪನೂ ತಡ್ಕೊಳ್ಳೋದಕ್ಕಾಗ್ತಿಲ್ಲ. ಒಂಥರ ಸಖತ್ತು ಬೇಜಾರಾಗ್ತಿದೆ ನಿಮಗೆ. ಜೋರಾಗಿ ಬಿಕ್ಕಿ ಬಿಕ್ಕಿ ಅಳ್ತಿರ್ತೀರಾ. ನೆಕ್ಸ್ಟ್ ಆ ಸೀನ್ ಹಾಗೆ ಸ್ಕಿಪ್ ಆಗುತ್ತೆ. ಹಾಬಿ ನಿಮ್ಮ ಹತ್ರ ಮೊದಲಿನ ರೀತಿ ಸರಿಯಾಗೇನು ಮಾತಾಡ್ತಾನೆ ಇಲ್ಲ, ತುಂಬ ಇಗ್ನೋರ್ ಮಾಡ್ತಿದ್ದೀರಾ ನಿಮ್ಮನ್ನ. ನೆಕ್ಸ್ಟ್ ಇವಾಗ ನೀವು ನಿಮ್ಮ ಮನೇಲೇ ಎತ್ಕೊಂಡು ಹಾಬಿಗೆ ಕಂಟಿನ್ಯೂಸಾಗಿ ಕಾಲ್ ಮಾಡ್ತಿದ್ದೀರಾ. ಒಂದು 20-30 ಸಲ ಕಾಲ್ ಮಾಡಿದ್ರು ನಮ್ಮ ಹಾಬಿ ನಿಮ್ಮ ಕಾಲ್ನ ಬೇಕಂತಲೇ ರಿಸೀವ್ ಮಾಡ್ತಿಲ್ಲ. ನಿಮ್ಮ ಮನಸ್ಸಿಗೆ ತುಂಬ ಕಷ್ಟ ಆಗ್ತಿದೆ. ಅಮ್ಮ, ನಾನು ಸ್ವಲ್ಪ ಹೊತ್ತು ಆಚೆ ಹೋಗ್ಬಿಟ್ಟು ಬರ್ತೀನಿ ನಾನು. ಇವಾಗಲಾ? ಟೈಮ್ ಇವಾಗ 6:45 ವಯನ್, ಇವಾಗ ಎಲ್ಲಿಗೆ ಹೋಗ್ಬೇಕು ನೀನು? ಮಾ, ಇಲ್ಲೇ ಪಕ್ಕದ ಏರಿಯಾದಲ್ಲೇ ನನ್ನ ಫ್ರೆಂಡ್ ಮನೆ ಇದೆ, ಅವಳಿಗೆ ನಾನು ನನ್ನ ನೋಟ್ಬುಕ್ ಕೊಟ್ಟಿದ್ದೆ, ಅದನ್ನ ಇಸ್ಕೊಂಡು ಬರ್ತೀನಿ ಮಾ. ಅದಕ್ಕೆ ಯಾಕೆ ನೀನು ಹೋಗ್ತೀಯಾ? ಇಲ್ಲೇ ಪಕ್ಕದ ಏರಿಯಾ ಅಂದೆ ತಾನೆ, ಅವಳೇ ನಮ್ಮ ಮನೆಗೆ ತೊಗೊಂಡು ಬರೋದಕ್ಕೆ ಹೇಳು. ಅಯ್ಯೋ, ನಾ ಹೇಳ್ದೆ ಅಮ್ಮ, ಪಾಪ ಅವಳಿಗೇನೋ ಹೆಡ್ಡೇಕಂತೆ, ನಾನು ಬರೋಕ್ಕಾಗಲ್ಲ ವಯನ್, ನೀನೇ ಬಂದು ಇಸ್ಕೊಂಡು ಹೋಗು ಅಂದ್ಲು. ಅದಕ್ಕೆ ಮಾ, ಪ್ಲೀಸ್ ಹೋಗ್ಬಿಟ್ಟು ಬರ್ತೀನಿ. ಇವಾಗ ನೋಟ್ಬುಕ್ ನಂಗೆ ಬೇಕೇ ಬೇಕು. ಹಾಂ ಸರಿ ಸರಿ, ಬೇಗ ಹೋಗಿ ಬೇಗ ಇಸ್ಕೊಂಡು ಬಾ. ಅಲ್ಲೇ ನಿನ್ನ ಫ್ರೆಂಡ್ ಮನೇಲಿ ಅಲ್ಲೇ ಹೊಡಿತಾ ಕೂರ್ಬೇಡ. ಹಾಂ ಓಕೆ ಮಾ, ಬೇಗ ಬರ್ತೀನಿ ಅಂತ ನೀವು ಒಂದು ಆಟೋ ಹಿಡಿದು ನೇರ ಹಾಬಿ ಮನೆಗೆ ಬರ್ತೀರಾ. ವಯನ್, ನೀನು ಯಾಕೆ ಇವಾಗ ಇಲ್ಲಿಗೆ ಬಂದೆ? ಹಾಬಿ, ದಯವಿಟ್ಟು ನನ್ನ ಹತ್ರ ಮಾತಾಡು. ನನ್ನ ಜೊತೆ ಮುನಿಸ್ಕೋಬೇಡ ಕಣೋ. ನಿನ್ನ ಜೊತೆ ಮಾತಾಡದೆ ನನಗಿರೋಕ್ಕಾಗ್ತಿಲ್ಲ. ಪ್ಲೀಸ್ ಹಾಬಿ, ಮೊದಲಿನ ಥರ ಮಾತಾಡು ನನ್ನ ಹತ್ರ ಅಂತ ನೀವು ಫಾಸ್ಟಾಗಿ ಹೋಗಿ ಹಾಬಿನ ಗಟ್ಟಿಯಾಗಿ ಹಗ್ ಮಾಡ್ಕೋತೀರಾ. ಆಗ ಹಾಬಿ ನಿಮ್ಮ ಹಗ್ನ ಬ್ರೇಕ್ ಮಾಡಿ, ವಯನ್, ನನಗೆ ಸುಮ್ಮನೆ ಟೆನ್ಷನ್ ಕೊಡಬೇಡ, ನಿನ್ನ ಮೇಲೆ ಕೈ ಮಾಡಬಾರ್ದು ಅನ್ಕೋತಾ ಇದ್ದೀನಿ ನಾನು. ಮೊದಲೇ ನನಗೆ ಸಖತ್ತು ಸಿಟ್ಟು ಬಂದಿದೆ. ಆ ಕೋಪನ ಇನ್ನೂ ಜಾಸ್ತಿ ಮಾಡಬೇಡ. ಮರ್ಯಾದೆಯಾಗಿ ಹೊರಟೋಗಿಲ್ಲಿಂದ. ನನಗೆ ನಿನ್ನ ಜೊತೆ ಮಾತಾಡೋದಿರಲಿ, ನಿನ್ನ ಮುಖ ನೋಡೋಕ್ಕೂ ಇಷ್ಟ ಆಗ್ತಿಲ್ಲ. ನಿನ್ನ ದ್ವೇಷಿಸ್ತೀನಿ ನಾನು. ಹಾಬಿ, ನನ್ನ ಮೇಲೆ ಕೋಪನೇ ಮಾಡ್ಕೊಳ್ಳಲ್ಲ ಅಂತ ಹೇಳ್ದೆ ನೀನು, ಆದರೆ ಇವಾಗ ನನ್ನ ದ್ವೇಷಿಸ್ತೀಯಾ? ಡೋಂಟ್ ಟಾಕ್. ಇನ್ನೇನು ನನ್ನ ಅಪ್ಪ ಅಮ್ಮ ಮನೆಗೆ ಬರೋ ಹೊತ್ತಾಯಿತು. ಈ ಸಂಜೆಲಿ ನಿನ್ನ ಈ ರೀತಿ ನೋಡಿದ್ರೆ ಅವರು ನನ್ನ ತಪ್ಪಾಗಿ ತಿಳ್ಕೊತಾರೆ. ಗೆಟ್ ಲಾಸ್ಟ್ ವಯನ್. ನಾನು ಇದನ್ನ ನಿನ್ನಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹಾಬಿ. ನಿನಗೆ ನಾನು ಬೇಕಾಗಿಲ್ವಾ? ಅಂಥದ್ದೇನು ತಪ್ಪು ಮಾಡಿದೆ? ನಿನ್ನ ಪ್ರೀತಿ ಮಾಡಿದ್ದೆ ತಪ್ಪಾ? ಯಾಕಿಷ್ಟು ದೊಡ್ಡ ಶಿಕ್ಷೆ ಕೊಡ್ತಾಯಿದ್ದೀಯಾ ಹಾಬಿ? ನನ್ನ ದ್ವೇಷಿಸ್ತೀಯಾ ನೀನು? ಅದು ನಿನ್ನಿಂದ ಸಾಧ್ಯವಾಗುತ್ತಾ? ಐ ಆಮ್ ರಿಯಲಿ ಸಾರಿ ಹಾಬಿ. ನನ್ನ ಲವ್ನ ನಿನ್ನ ಹತ್ರ ಹೇಳ್ಕೊಂಡಿದ್ದ ಟೈಮಿಂಗ್ಸ್ ತಪ್ಪಾಗಿರ್ಬೋದು, ಆದರೆ ನನ್ನ ಲವ್ ತಪ್ಪಲ್ಲ. ನಿನ್ನ ಪ್ರೀತಿಸೋ ಎಲ್ಲ ಹಕ್ಕು ನನಗಿದೆ. ನಿನಗೂ ನನ್ನ ಮೇಲೆ ಒಂದಲ್ಲ ಒಂದಿನ ಲವ್ ಬರುತ್ತೆ. ನಾನು ಅದನ್ನ ಸ್ಟ್ರಾಂಗಾಗಿ ನಂಬ್ತೀನಿ. ನಿನ್ನ ಮೇಲೆ ನಂಬಿಕೆ ಇದೆ ಹಾಬಿ. ಲವ್ ಯು ಸೋ ಮಚ್ ಅಂದ್ಕೊಂಡು ಅಳ್ಕೊಂಡೇ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಾ. ಅದೇ ಟೈಮಿಗೆ ಸರಿಯಾಗಿ ಜೋರು ಮಳೆ ಬರೋದಕ್ಕೆ ಶುರುವಾಗುತ್ತೆ. ನೀವು ಒಳ್ಳೆ ಕುಂಟ್ಕಲ್ ಹೋದಂಗೆ ಒಬ್ಬರೇ ಆ ರೈಲ್ನಲ್ಲಿ ನೆನ್ಕೊಂಡು ಹೋಗ್ತಾ ಇರ್ತೀರಾ. ಹೇ ವಯನ್, ಇಲ್ಲಿ ಬಾ. ಕೇಳಿಸ್ತಲ್ವ ನಾನು ಕೂಗ್ತಾ ಇರೋದು? ಇಲ್ಲಿ ಬಾ ಅಂದೆ. ಹಾಂ, ಏನು ಸೌಂಡ್ ಇದು? ಎಲ್ಲಿಂದ ಬರ್ತಿದೆ? ಯಾರೋ ನನಗೆ ಕೂಗ್ತಾ ಇರೋ ಥರ ಕೇಳಿಸ್ತಿದೆ. ಯಾರಿರ್ಬೋದು ಅಂತ ನೀವು ಸುತ್ತಮುತ್ತ ನೋಡ್ತಿದ್ದೀರಾ. ಆಗ ಆ ಸೌಂಡ್ ಪಾಳು ಬಿದ್ದಿರೋ ಅರ್ಧ ಉಂಟೋಗಿರೋ ಒಂದು ಬಿಲ್ಡಿಂಗ್ ಸೈಡಿಂದ ಹೆವಿಯಾಗಿ ಕೇಳಿಸ್ತಿದೆ. ನೀವು ನಿಧಾನಕ್ಕೆ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಭಯ ಪಟ್ಕೊಂಡೆ ಆ ಬಿಲ್ಡಿಂಗ್ ಒಳಗಡೆ ಹೋಗ್ತೀರಾ. ಯಾರಿದ್ದೀರಾ ಇಲ್ಲಿ? ನಿಮಗೆ ನನ್ನ ಹೆಸರು ಹೇಗೆ ಗೊತ್ತಾಯ್ತು? ನನಗೆ ಎಲ್ಲ ಗೊತ್ತು ವಯನ್. ಇವಾಗ ನಿನ್ನ ಮನಸ್ಸಲ್ಲಿ ಮೈಂಡಲ್ಲಿ ಏನೇನು ಓಡ್ತಿದೆ ಅನ್ನೋದು 100% ಪಕ್ಕಾ ಗೊತ್ತು. ನೀನು ಹೋಪ್ ಅನ್ನು ಹುಡ್ಕೊಂಡು ಪ್ರೀತಿನ ಪಡ್ಕೋಬೇಕು ಅಂತ ಬಯಸ್ತಾ ಇದೆಯಾ ತಾನೆ? ನಿನ್ನ ಆಸೆನ ನಾನು ನೆರವೇರಿಸ್ತೀನಿ. ಆದರೆ ಅದಕ್ಕೆ ಬದಲಾಗಿ ನೀನು ನನಗೊಂದು ಚಿಕ್ಕ ಸಹಾಯ ಮಾಡಬೇಕು. ಹಾಂ, ಸಹಾಯನ? ಅಲ್ಲ, ಇಷ್ಟು ಕರೆಕ್ಟಾಗಿ ನನ್ನ ಮನಸ್ಸಲ್ಲಿರೋದನ್ನ ನೀವು ಹೇಗೆ ಹೇಳ್ತಿದ್ದೀರಾ? ಇಷ್ಟಕ್ಕೂ ನೀವು ಯಾರು? ನಿಮ್ಮ ವಾಯ್ಸ್ ಮಾತ್ರ ಕೇಳಿಸ್ತಿದೆ ನನಗೆ, ಬಟ್ ನೀವೆಲ್ಲೂ ಕಾಣಿಸ್ತಿಲ್ಲ ನನ್ನ ಕಣ್ಣಿಗೆ. ನಾನು ಹಾಗೆಲ್ಲ ನಿನ್ನ ಕಣ್ಣಿಗೆ ಇವಾಗ ಕಾಣಿಸ್ಕೊಳಕ್ಕಾಗಲ್ಲ ವಯನ್. ನಾನೊಬ್ಬ ಬಂದಿಯಾಗಿರೋ ಜಿನ್. ನನ್ನ ಮಂತ್ರದಿಂದ ಕಟ್ಟಾಕಿ ಈ ಕಿತ್ತೋದ್ ಬಿಲ್ಡಿಂಗ್ ಒಳಗಡೆ ಬಂಧಿಸಿಟ್ಟಿದ್ದಾರೆ. ನಾನು ಇದರಿಂದ ಬಿಡುಗಡೆ ಆಗಬೇಕು ಅಂದರೆ
ಒಂದು ಸಣ್ಣ ಸ್ಪಿರಿಚುವಲ್ ಆಕ್ಟಿವಿಟೀಸ್ ಮಾಡಬೇಕು. ಆವಾಗ ನನ್ನ ಆತ್ಮ ತಾನಾಗೆ ಈ ಜಾಗದಿಂದ ರಿಲೀಸ್ ಆಗುತ್ತೆ. ಹೇಳು, ನೀನು ನನಗೆ ಹೆಲ್ಪ್ ಮಾಡ್ತೀಯಾ? ನಾನು ಖಂಡಿತ ನಿನಗೆ ಹೆಲ್ಪ್ ಮಾಡ್ತೀನಿ. ನೋ, ನಾನಿವಾಗ ಒಂದು ಚಿನ್ನ ಆತ್ಮ ಜೊತೆ ಮಾತಾಡ್ತಿದ್ದೀನ. ಇಲ್ಲ, ಮೊದಲು ನಾನು ಇಲ್ಲಿಂದ ಓಡೋಗ್ಬೇಕು. ವಯನ್, ಓಡ್ಬೇಡ, ನಿಂತ್ಕೋ. ಇಲ್ಲ, ನನ್ನಿಂದ ನಿನ್ನಂಥ ಟೀಮನ್ಗೆಲ್ಲ ಹೆಲ್ಪ್ ಮಾಡೋಕ್ಕಾಗಲ್ಲ. ನನ್ನ ಬಿಟ್ಬಿಡು. ನನಗೆ ಮೊದಲೇ ದೆವ್ವ ಭೂತಗಳಂದರೆ ಭಯ ಅಂದ್ಬಿಟ್ಟು ಅಲ್ಲಿಂದ ಎದ್ನೋ ಬಿದ್ನೋ ಅಂತ ಆಚೆ ಓಡಿ ಬರ್ತೀರಾ. ಬಟ್ ಹಾಗೆ ರೋಡ್ ಸೈಡಿಗೆ ಫಾಸ್ಟಾಗಿ ಓಡಿ ಬರ್ತಿದ್ದಾಗೆ ಸಡನ್ ತಲೆ ಸುತ್ತಿ ಬಿದ್ದೋಗ್ತೀರಾ. ನೆಕ್ಸ್ಟ್ ಈ ಸೈಡ್ ನಮ್ಮ ಹಾಬಿ, ಏನಿದು ಆಚೆ ಇಷ್ಟೊಂದು ಜೋರು ಮಳೆ ಬರ್ತಿದೆ, ಈ ವಯನ್ ಮನೆಗೆ ಹೋಗಿ ಸೇರಿದ್ಲೋ ಇಲ್ವೋ ಅಂತ ನಿಮಗೆ ಕಾಲ್ ಮಾಡ್ತಾರೆ. ಆದರೆ ನೀವು ಪ್ರಜ್ಞೆ ತಪ್ಪಿ ಬಿದ್ದೋಗಿರ್ತೀರಲ್ವಾ, ಸೊ ನೀವು ಕಾಲ್ ಅಟೆಂಡ್ ಮಾಡಲ್ಲ. ಹಾಬಿಗೆ ಟೆನ್ಷನ್ ಆಗ್ಬಿಟ್ಟು ನಿಮ್ಮ ಅಮ್ಮಂಗೆ ಕಾಲ್ ಮಾಡ್ತಾರೆ. ಅರೆ ಜೆ ಹೋಪ್, ಹೇಳಪ್ಪ ಹೇಗಿದ್ದೀಯಾ? ಆಂಟಿ, ವಯನ್ ಮನೇಲಿದ್ದಾಳಾ? ಹಾಂ, ಇಲ್ಲಪ್ಪ, ಪಕ್ಕದ ಏರಿಯಾದಲ್ಲಿ ಫ್ರೆಂಡ್ ಹತ್ರ ಯಾವುದೋ ನೋಟ್ಬುಕ್ ಇಸ್ಕೊಂಬತ್ತೀನಿ ಅಂತ ಹೋದವಳು ಇನ್ನೂ ವಾಪಸ್ ಬಂದೇ ಇಲ್ಲ ಮನೆಗೆ. ಹಾಂ, ಹೌದಾ, ಸರಿ ಆಂಟಿ, ನಾ ಆಮೇಲೆ ಮಾಡ್ತೀನಿ ರೀ ಅಂತ ಕಾಲ್ ಕಟ್ ಮಾಡಿಬಿಟ್ಟು ವಯನ್ ಎಲ್ಲಿಗೆ ಹೋದ್ಲು? ಈ ಮಳೆ ಬೇರೆ ಭಯಂಕರವಾಗಿ ಬರ್ತಾನೆ ಇದೆ. ನಾನು ಬೇರೆ ಅವಳನ್ನ ಚೆನ್ನಾಗಿ ಬೈದ್ಬಿಟ್ಟು ಕಳಿಸ್ಬಿಟ್ಟೆ. ಅವಳೇನಾದರೂ ಮಾಡ್ಕೊಂಡಿರ್ಬೋದಾ? ಅವಳಿಗೆ ಬೇಜಾರಾಗಿರುತ್ತಲ್ವಾ ಅಂತ ಒಂದು ಕೊಡೆ ಹಿಡ್ಕೊಂಡು ನಿಮ್ಮನ್ನ ಹುಡ್ಕೊಂಡು ಬರ್ತಾರೆ. ಅಲ್ಲಿ ಇಲ್ಲಿ ಅಂತ ಎಲ್ಲ ಕಡೆ ಸರ್ಚ್ ಮಾಡಿದ್ರು, ನೀವು ಅವ್ರ ಕಣ್ಣಿಗೆ ಎಲ್ಲೂ ಕಾಣಿಸ್ಕೊಳ್ಳಲ್ಲ. ಫಾರ್ ದ ಫಸ್ಟ್ ಟೈಮ್ ಹಾಬಿ ಹಾರ್ಟ್ ಫಾಸ್ಟಾಗಿ ಬೀಟ್ ಆಗ್ತಿದೆ, ಜೊತೆಗೆ ತುಂಬ ನೋವಾಗ್ತಿದೆ. ಅವ್ರಿಗೆ ಜಾನು ಬ್ರೇಕಪ್ ಅಂತ ಹೇಳಿದಾಗಲೂ ಇಷ್ಟೊಂದು ನೋವು ಆಗಿರಲಿಲ್ಲ. ಆದರೆ ಇವಾಗ ನೀವು ಅವ್ರ ಕಣ್ಣಿಗೆ ಎಲ್ಲೂ ಕಾಣಿಸ್ಕೋತಾ ಇಲ್ಲ ಅಂತ ಗೊತ್ತಾದಾಗ ಯಾಕೆ ಅಂತಲೇ ಗೊತ್ತಾಗ್ತಿಲ್ಲ. ಅವರ ಹೃದಯ ಭಾರವಾಗಿ ಮಿಡಿತಾ ಇದೆ. ಪ್ರೀತಿಸುವಂತ ಪ್ರಾಣದಿಂದ ನನ್ನ ಪ್ರೇಯಸಿಯೇ, ನಿನ್ನ ಪ್ರೀತಿಯ ಹುಡುಕುತ್ತ ಬಂದೆ, ಎಲ್ಲಿಗೆ ಹೋಗಿರುವೆ? ನನ್ನ ಹೃದಯ ನೀನೇ ಬೇಕು ಎಂದು ಕೇಳುತ್ತಿದೆ. ನೀ ಎಲ್ಲಿಯೇ ಇದ್ದರು, ಹೇಗೆ ಇದ್ದರು, ನಿನ್ನ ಸೇರುವೆ. ನೆಕ್ಸ್ಟ್ ಹಾಬಿ ಅಲ್ಲಿ ಇಲ್ಲಿ ಅಂತ ನಿಮ್ಮನ್ನ ಎಲ್ಲ ಕಡೆ ಸರ್ಚ್ ಮಾಡಿ ಫೈನಲಿ ನೀವು ರೋಡ್ ಸೈಡ್ ಬಿದ್ದಿರೋದನ್ನ ಕಂಡು ಹಿಡಿತಾರೆ. ಹೇ ವಯನ್, ಏನಾಯಿತು? ಕಣ್ಬಿಡೆ. ಇವಾಗ ಏನು ಮಾಡಲಿ ನಾನು? ಇವಳು ಯಾಕೆ ಹಿಂಗೆ ಬಿದ್ದೋಗಿದ್ದಾಳೆ? ಮೊದಲು ಇವಳನ್ನ ಇಲ್ಲಿಂದ ಎತ್ಕೊಂಡು ಹೋಗ್ಬಿಡೋಣ ಅಂತ ನಿಮ್ಮನ್ನ ಉಪ್ಪು ಮೂಟೆ ಕಟ್ಕೊಂಡು ಆ ಮಳೆಲೇ ಓಡಿ ಬರ್ತಾ ನಿಮ್ಮ ಮನೆ ಸೇರ್ತಾರೆ. ನೆಕ್ಸ್ಟ್ ಇವಾಗ ಟೈಮ್ ಸ್ಕಿಪ್ ಟು ಆಫ್ಟರ್ 1 ವೀಕ್. ನೀವಂತೂ ಈ 1 ವಾರದಿಂದನೂ ಆಚೆ ಕಾಲೇಜ್ಗೆ ಅಲ್ಲಿ ಇಲ್ಲಿಂದ ಎಲ್ಲೂ ಹೋಗೇ ಇಲ್ಲ ಹೊರಗಡೆ. ನಿಮ್ಮ ಮನೇಲೇ ಸೆಟ್ಲಾಗ್ಬಿಟ್ಟಿದ್ದೀರಾ. ಬಿಕಾಸ್ ನಿಮಗೆ ಅವತ್ತಿಂದ ಚಳಿ ಜ್ವರ ಬಂದುಬಿಟ್ಟಿದೆ. ಸೊ ಹಾಗಾಗಿ ಇಲ್ಲಿ ನಮ್ಮ ಹಾಬಿಯಂತೂ ನಿಮ್ಮ ಪ್ರೆಸೆನ್ಸ್ನ ತುಂಬಾ ಮಿಸ್ ಮಾಡ್ಕೋತಿದ್ದಾರೆ. ನೀವು ಇಲ್ಲದೆ ಅವ್ರಿಗೆ ಕ್ಲಾಸ್ ರೂಮಲ್ಲಿ ಪಾಠ ಕೇಳೋದಕ್ಕೆ ಇಷ್ಟ ಆಗ್ತಿಲ್ಲ. ನೆಕ್ಸ್ಟ್ ಕಾಲೇಜ್ ಮುಗಿತಿದ್ದಾಗೆ ಸೀದಾ ನಿಮ್ಮ ಮನೆಗೆ ಬರ್ತಾರೆ. ಆ ಟೈಮಲ್ಲಿ ನೀವು ಕಿಚನಲ್ಲಿ ನಿಂತು ಕುಡಿಯೋದಕ್ಕೆ ಬಿಸಿನೀರು ಕಾಯಿಸ್ಕೊತಾ ಇರ್ತೀರಾ. ವಯನ್, ಹಾಂ ಅಮ್ಮ ದೆವ್ವ. ಹೇ ವಯನ್, ನಾನು ಕಣೆ ಹೋಬಿ. ನಿಂಗೇನಾಗಿದೆ? ನಾನು ಅವತ್ತಿಂದ ನೀನು ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಇತ್ತೀಚೆಗೆ ಸುಮ್ಮನೆ ಭಯ ಪಡ್ಕೋತಾ ಇರ್ತೀಯಲ್ಲ, ಯಾಕೆ ವಯನ್? ಹಾಬಿ, ನೀನಾದರೂ ನಾನು ಹೇಳೋ ಮಾತನ್ನ ನಂಬು. ಅವತ್ತು ನಿಜವಾಗ್ಲೂ ನಾನು ಒಂದು ಟೀಮನ್ ಜೊತೆ ಮಾತಾಡಿದೆ ಕಣೋ. ಅದು ನನ್ನ ಹತ್ರ ಹೆಲ್ಪ್ ಕೇಳ್ತು. ಇದನ್ನ ಹೇಳಿದ್ರೆ ನಮ್ಮ ಮನೇಲಿ ಯಾರು ನನ್ನ ನಂಬ್ತಾನೆ ಇಲ್ಲ, ಸುಮ್ಮನೆ ನಗಾಡ್ತಾರೆ. ಅದರಲ್ಲೂ ನನ್ನ ತಮ್ಮ ಇದ್ದಾನಲ್ಲ, ಅವನಂತೂ ನನ್ನ ಹೆಂಗೆಲ್ಲ ಚುಡಾಯಿಸ್ತಾನೆ ಗೊತ್ತಾ? ಯಾರೂ ನಂಬೋದೇ ಇಲ್ಲ ನನ್ನ ಅಂತ ನೀವು ಸ್ಯಾಡ್ ಆಗ್ತೀರಾ. ಆಗ ಹಾಬಿ ನಿಮ್ಮ ಪಕ್ಕದಲ್ಲಿ ಬಂದ್ಬಿಟ್ಟು, ವಯನ್, ನಾನು ನಿನ್ನ ನಂಬ್ತೀನಿ ಕಣೆ, ನೀನು ಬೇಜಾರಾಗಬೇಡ ಅಂತ ನಿಮ್ಮ ಹಿಪ್ ಸುತ್ತ ಕೈ ಹಾಕಿ ಅವ್ರ ಹತ್ರ ಕೇಳ್ಕೊತಾರೆ. ನೀವು ಹಾಗೆ ಹಾಬಿ ಫೇಸ್ನ ಕ್ಯೂಟಾಗಿ ನೋಡ್ತಿದ್ದೀರಾ. ಜೆ ಹೋಪ್ ಏನು ಅಂದ್ಕೊಂಡ್ರೋ ಏನೋ ಗೊತ್ತಿಲ್ಲ, ನಿಮ್ಮನ್ನ ದಿಢೀರನ್ನು ಇಟ್ಕೊಂಡು ಚೆನ್ನಾಗಿ ಕಿಸ್ ಮಾಡ್ತಾ ಇದ್ದಾರೆ. ನೀವು ಸ್ಮೈಲ್ ಮಾಡ್ತೀರಾ. ಓಕೆ, ಈ ಒಂದು ಶಾರ್ಟ್ನ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳೋಣ. ನಿಮಗೆ ಈ ಸ್ಟೋರಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಗಿರೋ ಲೈಕ್ ಮಾಡಿ. ಧೃತಿ ಅಂತ ಒಬ್ಬರು ಆರ್ಮಿ ಗರ್ಲ್ ಜೆ ಹೋಪ್ FF ಪ್ಲೀಸ್ ಅಂತ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ಸ್ ನಿಮಗೆ. ಈ ಸ್ಟೋರಿ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗಿ ತಿಳಿಸಿ. ಇನ್ನೊಂದು ವಿಚಾರ ಏನಂದರೆ, ಆಲ್ಮೋಸ್ಟ್ ಎಲ್ಲರೂ ನಮ್ಮ BTS ಮ್ಯಾಕ್ನಿ ಲೈನ್ಗೆ ಕೊಡ್ತೀರಲ್ವ, ಅಂದರೆ ವಿಮೆನ್ ಕುಕ್ಗೆ ಕೊಡ್ತಿರಲ್ವ ಸಪೋರ್ಟು, ಅದೇ ಸಪೋರ್ಟ ಹಯಾಂಗ್ ಗ್ರೂಪಿಗೂ ಕೊಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. 7 ಜನ ನಮಗೆ ಒಂದೇ ತಾನೇ, ಅವರಷ್ಟು 7 ಜನ ಮೇಲೂ ನಮಗೆ ಒಂದೇ ಥರ ಭಾವನೆ ಇರಬೇಕು ಅನ್ನೋದು ನನ್ನ ಅಭಿಪ್ರಾಯ. ಓಕೆನಾ? ನಾನು ಯಾರು FF ಹಾಕಿದ್ರೂ ಸಪೋರ್ಟ್ ಮಾಡಿ, ವಿಗೆ ಸಪೋರ್ಟ್ ಮಾಡ್ತಿರಲ್ಲ ಅದೇ ಥರ. ಓಕೆನಾ? ಇದೊಂದು ಕಿರಿಚಿಕತನೇ ಇತಿಹಾಸ. ಒಂದು ನಿಮಿಷ, ನಾನು ಈ ಹಸು ನನಗೆ ಕಾಟ ಕೊಟ್ಟಿದೆಯಲ್ವಾ,
ಅದರದ್ದು ಕೆಲವೊಂದು ಡಿಲೀಟೆಡ್ ಕ್ಲಿಪ್ನ ಹಾಕ್ತೀನಿ, ಹಾಗೆ ಕೇಳಿಸ್ಕೊಂಡು ಎಂಜಾಯ್ ಮಾಡಿ, ಓಕೆನಾ? ಸರಿ ವಯನ್, ಲೇಟ್ ಆಗ್ತಿದೆ, ನೀನು ಮನೆಗೆ ಹೋಗು. ಮತ್ತು ನೀನು ನಾನು ಏತು ಅಯ್ಯೋ ಯಾವ ಇವೆಲ್ಲ ಕಿರ್ಚೋ 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 ನಾಯಿ ಬಿಡದೆ. ಈ ಪಕ್ಕದ ಮನೆಯವ್ರಿಗೆ ಬರೀ ಕೆಲಸನೇ ಇಲ್ಲ, ತಗೊಂಬಂದು ನಮ್ಮ ಹೊಲಕ್ಕೆ ಕಟ್ತಾರೆ ತೆಗಿ. ನಮ್ಮ ಮನೆದಲ್ಲೋದು ನನಗೆ ಬಂದು ಕಾಟ ಕೊಡುತ್ತೆ, ಎಂಥ ಕರ್ಮಗುರು. ಯಾವ ಇವೆಲ್ಲ ಅನ್ಸುತ್ತೆ ತೆಗಿ. ಛೇ ಬಟ್ ನಾನು ಇವತ್ತು ಸ್ವಲ್ಪ ಜೋಶಲ್ಲಿದ್ದೀನಿ, ಹಾಗೆ ಮಾಡ್ಕೊಂಡು ಹೋಗ್ತೀನಿ. ಅದನ್ನೆಲ್ಲ ಇಗ್ನೋರ್ ಮಾಡ್ಕೊಳ್ಳಿ, ಸರಿನಾ? ಹೇಯ್, ಅದು ನಂಗೆ ಗೊತ್ತಿದೆ, ನಿಂಗೆ ಹೋಗಿ ಚೀ ಥೂ 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 ನಾಲ್ಗೆಲ್ಲ ತೊಲರ್ಸೈತೆ ಕಣೆ. ಹೀಗೆ ಸ್ವಲ್ಪ ಡಿಸ್ಟರ್ಬ್ ಆದರೆ ನನಗೆ ನಾಲ್ಗೆನೇ ಎಲ್ಲ ಒಂಥರ ನಾಗವಲ್ಲಿ ಥರ ನುಲ್ದಾಡ್ಬಿಡುತ್ತೆ ತೆಗಿ. ಆ್ಯಂಡ್ ಸಿಟ್ಟು ಮಾಡ್ಕೊಬೇಕಂತೆಲ್ಲ ನಗಾಡ್ತಾ ಇದ್ದೀನಿ. ಬಿಕಾಸ್ ಆಫ್ ಇವತ್ತು ಯಾಕೆ ಹಿಂಗೆ ಮಾಡ್ತಾ ಇದ್ದೀನಿ ಅಂದರೆ, ಇವತ್ತಿಗೆ ನನ್ನ ಕರೆನ್ಸಿ ಖಾಲಿ ಆಗುತ್ತೆ, ನಾಳೆಯಿಂದ ಅದಕ್ಕೋಸ್ಕರ ಇವತ್ತು ಒಂದಾದರೂ ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಬಟ್ ಇವು ಬಿಡ್ತಾಯಿಲ್ಲ ನನ್ನ. ಹಾಂ, ನಾನಾ? ಇಲ್ವಲ್ಲ, ನಾನು ಸೈಲೆಂಟಾಗಿ ತಾನೇ ಕೂತಿದ್ದೀನಿ, ನಾನೇನು ಹೇಳಿಲ್ಲಪ್ಪ. ಇದೊಂದು ಸೀಮೆಸನ ಬಡಿತು ಬಂದ್ರಂಗೆ ಬಣ್ಣ ಹೊಡೆದು ಬಿಡ್ತೀನಿ. ಬಡ್ಡದೆ ಎಷ್ಟು ಕಾಟ ಕೊಡ್ತೀಯಾ, ನನಗೆ ಡಿಲೀಟ್ ಮಾಡೋಕ್ಕಾಗಲ್ಲ 25 ಸಲ. ನೀನು ಇವ್ರಿಗೇನು ಬಂದಿರೋದು ಇನ್ನೊಂದು ತಕ್ಕೂ ಕಟ್ಟಾಕಲ್ಲ ಅಂತಾರೆ, ತಗೊಂಬಂದು ಒಂದೇ ಜಾಗದಲ್ಲಿ ಬಿಗಿದ್ಬಿಟ್ಟು ಹೋಯ್ತಾರೆ. ನನಗೆ ಟೈಮ್ ವೇಸ್ಟ್ ಆಗ್ತಿದೆ. ಎಷ್ಟಾಯಿತು ಟೈಮು? 1 ಅವರ್ ಮೇಲಾಯಿತು. ನಾವು ಕುತ್ಕೊಂಡು 1 ಪೇಜ್ನೂ ಸಹ ರೆಕಾರ್ಡ್ ಮಾಡೋಕ್ಕಾಯ್ತಲ್ಲ ನನ್ನ ಕೈಯಿಂದ. ಕೂತು ಸಂಡಾಲನ ಆಯ್ತೈತೆ, ಹೋಗಿ ತೆಗಿ. ಯಾವನ್ ಮಾಡ್ತಾನೆ ಇದನ್ನು? ಐ ಥಿಂಕ್ ನಾನು ಸ್ಟಾಪ್ ಮಾಡಿಬಿಟ್ರೆ ಒಳ್ಳೇದು ಅನಿಸುತ್ತೆ. FFನೇ ಸ್ಟಾಪ್ ಮಾಡಿಬಿಡ್ತೀನಿ. ತೀರಾ ನನಗೆ ನಿಜವಾಗ್ಲೂ ಆಯ್ತಾನೆ ಇಲ್ಲ, ಒಂಥರ ಕಿರಿಕಿರಿ, ಹೆವಿ ಕಿರಿಕಿರಿ, ನನಗೆ ಆಯ್ತಾನೆ ಇಲ್ಲ. ಏನು ಮಾಡಲಿ ನಾನು? ನೋಡಿದ್ರಾ, ಅವ್ರಿಗೆ ನಮ್ಮನೆ ಬಿಟ್ರೆ ಯಾವ ಮನೆಯೂ ಕಾಣಿಸೋದೇ ಇಲ್ಲ. ತಗೊಂಬಂದು ಇಲ್ಲೇ ಕಟ್ಬಿಡ್ತಾರೆ ತೆಗಿ. ಹೇಳೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ ತೆಗಿ. ಧರ್ಮ ಸಂಕಟ ಅದು ಒಂಥರ. ತಾಯಿ ನಿಂದೇನೆ ಇವಾಗ. ಹೋಗ ತೆಗಿ, ಹೋಗ್ಬಿಡು, ಆಚೆ ಹೋಗು ಪ್ಲೀಸ್, ಹೋಗ್ಬಿಡು. ರೆಕಾರ್ಡ್ ಮಾಡೋಕ್ಕಾಯ್ತಲ್ಲ, ಹೋಗಿ ಆಚೆ. ಅಟ್ಟದ ಮೇಲೆ ಬೇರೆ ಹತ್ಕೊಂಬಿಟ್ಲ ಹೇಳೋದಗ್ಗಿ. ಮುದ್ದು ಹೋಗು ಮಕ. ನನಗೆ ಅಂತಾನೆ ಬರ್ತೀರ ನೀವೆಲ್ಲ. ಏನು ಬೇಕು ನಿನಗೆ? ಅದು ಯಾವ ಮೈದಲ್ಲಿ ಬಂದೆ ಒಳಗೆ ಒಯ್ತಾರೋ? ಹೋಗ್ಬಿಡು. ಹೋಗಿಲ್ಲ, ದಂಡಕ್ಕೆ ಸಾಯ್ಕೊಂಡಿದ್ದೀವಿ ನಿನ್ನ.